ನೋಡಪ್ಪ ನಮ್ಮ ಮಂಚಪ್ಪ ತಾಯಿ ಗಾಳಿ ಮಳಿ ಬಿಸ್ಲಾಗ ಕಾಯ್ಕೊಂಡ್ ಕೂತಾಳ. ಅವಳಿಗೆ ಒಂದ್ ಗುಡಿ ಮನೆ ಕಟ್ಟಕಂತ ಇದೀವೇನಂತೀಯ? ಹ್ಞೂ ಪೂಜಾರಿ, ನೀವ್ ಹೇಳ್ದಂಗ ಆಗ್ಲಿ. ಆದ್ರೆ ಊರ್ ಜನನೆಲ್ಲ ಒಂದ್ಕಿತ ಕೇಳ್ಬಿಡೋಣ. ಹೂನಪ್ಪ, ಊರ್ ಜನಕ್ಕೆಲ್ಲ ನೀನೇ ಸಾರ್ ಬಿಡು. ಎಲ್ಲ ಬೆಳಿಗ್ಗೆ 10 ಗಂಟೆಗೆ ಸಭೆ ಸೇರ್ಬೇಕಣಪ್ಪ. ಆಯ್ತು ಪೂಜಾರಿ. ಆಯ್ತಪ್ಪ. ಮನೆ ಮಂಚಮ್ಮ ಗುಡಿ ಹತ್ರ ಸಭೆ ಸೇರ್ಬೇಕಂತಪ್ಪ. ಕೇಳ್ರಪ್ಪ ಕೇಳ್ರಿ, ನಾಳೆ ಎಲ್ಲ 10 ಗಂಟೆಗೆ ಮಂಚಮ್ಮ ಗುಡಿ ಹತ್ರ ಸಭೆ ಸೇರ್ಬೇಕಂತಪ್ಪ. ದೇವಣ್ಣ ಏನು? ನಾಳೆ 10 ಗಂಟೆಗೆ ಮಂಚಮ್ಮ ಗುಡಿ ಹತ್ರ ಸಭೆ ಸೇರ್ಬೇಕಂತೆ. ಕಿವಿ ಕೇಳ ಒಂದ್ ಸ್ವಲ್ಪ ಜೋರಾಗಿ ಹೇಳೋಣ. ನಾಳೆ 10 ಗಂಟೆಗೆ ಮಂಚಮ್ಮ ಗುಡಿ ಹತ್ರ ಸಭೆ ಸೇರ್ಬೇಕಂತೆ. ಯಾಕೆ? ನಾಳೆ ಬರ್ತೀಯಲ್ಲ ಗೊತ್ತಾಗುತ್ತ ಬಾ. ಹಾ, ನಾಳೆ ಬರ್ತೀಯಲ್ಲ ಗೊತ್ತಾಗುತ್ತ ಬಾರಪ್ಪ. ಸರಿ ಅಣ್ಣ, ಎಲ್ಲರೂ ಬರ್ತಿದ್ದ. ಕೇಳ್ರಪ್ಪ ಕೇಳ್ರಿ, ನಾಳೆ ಎಲ್ಲ 10 ಗಂಟೆಗೆ ಮಂಚಮ್ಮ ಗುಡಿ ಹತ್ರ ಸಭೆ ಸೇರ್ಬೇಕಂತಪ್ಪ. ಏನ್ರಪ್ಪ ಕರ್ಸಿರೋ ಉದ್ದೇಶ, ಏನ್ ವಿಚಾರ? ನೋಡ್ರಪ್ಪ, ನೀವೆಲ್ಲ ವಿದ್ಯಾಬುದ್ಧಿ ತಿಳಿದವರಾಯಿರಿ. ನಮ್ಮ ಮಂಚಪ್ಪ ತಾಯಿ ಗಾಳಿ ಮಳಿ ಬಿಸ್ಲಾಗ ಕಾಯ್ಕೊಂಡ್ ಕುಂತಾಳ. ಅವಳಿಗೆ ಒಂದ್ ಗುಡಿ ಮನೆ ಕಟ್ಸಕಂತ ಇದೀವೇನಂತೀರಾ? ಪೂಜಾರೆ, ನೀವ್ ಹೇಳೋದು ಕರೆ ಐತೆ. ಮನೆ ಮಂಚಮ್ಮ ಬಿಸಿಲು ಗಾಳಿ ಚಳಿ ಎಲ್ಲದ್ರಿಂದ ಕಾಯ್ಕೆಂತ ಕೂತ್ಕೊಂಡಾಳೆ. ಅವಳಿಗೊಂದು ಒಳ್ಳೆ ಗುಡಿ ಮನೆ ಕಟ್ಟಣ, ಏನಂತೀರಾ? ಪೂಜಾರಿ, ನೀವು ಗುಡಿ ಮನೆ ಕಟ್ತಾ ಇದ್ದೀರಲ್ಲ, ಅದಕ್ಕೆ ಖರ್ಚು ವೆಚ್ಚ ಎಲ್ಲ ನಾನ್ ಕೊಡ್ತೇನೆ. ಪೂಜಾರೆ, ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ, ಏನಂತೀರಪ್ಪ? ನಮ್ಮನೆಯಲ್ಲಿ ಆರೆ ಗುದ್ಲಿ ಚಲಿಕೆ ಎಲ್ಲವೂ ಇದ್ದಾವೆ. ದೇವಸ್ಥಾನಕ್ಕೆ ವಿನಿಯೋಗವಾಗಲಿ ಎಂದು ತಕೊಂಡು ಬರ್ತೀನಿ. ಎಲ್ಲರೂ ಸೇರಿ ಗುಡಿಗೆ ಒಗ್ಗಟ್ಟಿನಿಂದ ಗುಡಿ ಕಟ್ಟೋಣ, ಏನಂತೀರಾ? ಸಹ್ಯಾದ್ರಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಮಂಚಮ್ಮ ತಾಯಿ ಭಕ್ತರು. ಈ ವರ್ಷ 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ ಬರ್ಲಿ ಅಂತ ಗುಡಿ ಕಟ್ಟಕ್ಕೆ ನಮ್ ಗೆಳೆಯರ್ನೆಲ್ಲ ಕರ್ಕೊಂಡ್ ಬರ್ತೀನಿ, ಏನಂತೀರಾ? ತಡ ಬಂದ್ಬಿಡ್ರಿ, ಗುಡಿ ಕಟ್ಟಕ್ ಪ್ರಾರಂಭ ಮಾಡೋಣ. ಶಿವಣ್ಣ, ಇಟ್ಗೆ ತಂಬರೋಣ ಇಲ್ಲಿ ಬೇಗ. ಬರ್ಕಣ್ಣ, ನೀನು ಬೇಗ ಬರೋಣ. ನಿಖಿಲಣ್ಣ, ಇಲ್ಲಿ ಚಲ್ಕೆತ ಬರೋಣ. ಅಲ್ಲೇ ಕುತ್ಕೋಬೇಡ್ರಪ್ಪ, ಮುಂದ್ ಕೆಟ್ಲಿ ಕ್ಲೀನಾಗೆ. ಶಿವಣ್ಣ ತಂಬರೋಣ ಬೇಗ. ಬರ್ಕಣ್ಣ, ಮಣ್ತಮ್ಮ ಬೇಗ. ಮಂಚಮ್ಮ
ಕೋಪ? ನಾವು ನಿಮ್ಗೆ ಕುರಿ ಕೋಣ ಎಲ್ಲವನ್ನು ಬಲಿ ಕೊಟ್ಟಿದ್ದೀವಿ, ಆದ್ರೆ ಯಾಕಮ್ಮ ನಮ್ಮ ಮೇಲೆ ಇಷ್ಟ ಕೋಪ? ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಿನಗೊಂದು ಗುಡಿ ಮನೆ ಕಟ್ತಿದ್ದೀವಿ ತಾಯಿ. ಓ ಓ, ಹಾಗೇನು? ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟಾ? ಮನೆ ಉಂಟಾ? ಅಡ್ಡು ಬಿದ್ದೆ ತಾಯಿ, ನನಗೆ ಮನೆ ಇಲ್ಲ ತಾಯಿ. ಹಾಗಾದ್ರೆ ನಿಮಗೆಲ್ಲ ಮನೆ ಆಗೋ ತನಕ ನನಗೂ ಗುಡಿ ಬೇಡ. ಅಯ್ಯೋ ನೀರ್ ತಂಬರ್ರು. ಏನಾಯ್ತು? ಯಾಕ್ರೋ ಚಾವಡಿ ಮಾಡಕ್ಕೆ ಹಂಗೆ ನಿಲ್ಸ್ಬಿಟ್ರಿ ಗುಡಿನ? ಅಯ್ಯೋ ನಿನಗೆ ಗೊತ್ತಿಲ್ಲ, ಮನೆ ಮಂಚಮ್ಮ ನಿನ್ ಮೈ ಮೇಲೆ ಆವರ್ಸ್ಕೊಂಡಿದ್ಲು ಕಣೋ. ಏನಂತ ಹೇಳಿಲ್ಲ ಮಂಚಮ್ಮ? ಎಲ್ರಿಗೂ ಮನೆ ಆಗೋ ತನಕ ಮಂಚಮ್ಮ ಗುಡಿ ಕಟ್ಟೋದ್ ಬೇಡ ಅನ್ಲು ಕಣೋ. ಹಾಗಾದ್ರೆ ನನಗೂ ಮನೆ ಇಲ್ಲ ಕಣೋ. ಹ್ಞೂ ಕಣೋ, ಊರಾಗ ಯಾರ್ಯಾರ ಮನೆ ಇಲ್ಲ ಅವ್ರದ್ದೆಲ್ಲ ಒಂದ್ ಪಟ್ಟಿ ಮಾಡ್ರಿ. ಗುಡಿಯಾರ್ ಮಲ್ಗೋರ್ಗು, ಸಮುದಾಯ ಭವನವ್ರ ಮಲ್ಗೋರ್ಗು ಮನೆ ಕಟ್ಸ್ಕೊಡೋಣ, ಏನಂತೀರಾ? ಸೌಕರ್ಯ ಪಂಚಾಯತಿಗೆ ಅರ್ಜಿ ಹಾಕಿ 1 ವರ್ಷ ಆಯ್ತು ಸೌಕರ್ಯ. ಓಡಾಡಿ ಓಡಾಡಿ ನನ್ನ ಚಪ್ಪಲಿ ಎಲ್ಲ ಸೋದೋದು ಸೌಕರ್ಯ. ಇನ್ನೂ ನನಗೆ ಮನೆ ಬರ್ಲಿಲ್ಲ ಸೌಕರ್ಯ. ಏ ಬಿಡೋಣ ಪೋನಣ, ನೀನು 1 ವರ್ಷ ಆಯ್ತಣ್ಣ ಅರ್ಜಿ ಹಾಕಿ, ನಾನು 3 ವರ್ಷ ಆಯ್ತಣ್ಣ ಅರ್ಜಿ ಹಾಕಿ. ಇವತ್ತು ನನಗೆ ಮನೆ ಕಟ್ಸ್ಕೊಂಡ್ ಕೊಡ್ಲಿಲ್ಲ, ಬಿಡ್ಲಿಲ್ಲ ಅಣ್ಣ. ಪಂಚಾಯತಿಗೆ ಗುಡಿಸ್ಲಿ. ಓಡಾಡಿ ಓಡಾಡಿ ನನ್ನ ಚಪ್ಪಲಿ ಎಲ್ಲ ಹೊಡೆದೋಗಿದ್ದಾವಣ್ಣ. ನಾನು ಯಾರಿಗಣ ಹೇಳೋಣ, ಬಿಡೋಣ ಅಂತಾಗಿ ಸಾಕಾಗೋಯ್ತಣ್ಣ ಇದ್ರ ಮನೆ ಕಡೆಗೆ. ಇರ್ಲಿ ಬಿಡಪ್ಪ, ಬೇಜಾರ್ ಮಾಡ್ಕೋಬೇಡ, ನಾನು ಹೇಳಿ ಮಾಡ್ಕೊಡ್ಸ್ತೀನಿ. ಏನ್ ಮಾಡ್ಸ್ಕೊಂಡ್ ಕೊಡ್ತೀರಾ ಬಿಡೋಣ ನೀವಂತೂ. ನೋಡ್ರಪ್ಪ, ಶ್ರೀಮಂತರ ಮನೆ BPL ಕಾರ್ಡ್ ಅದಾವಲ್ಲ, ಅವನ್ನೆಲ್ಲ ಅಳಿಸಿ ಬಡವ್ರಿಗೆ ಕೊಡ್ಸೋಣ. ಯಾರ್ಯಾರ ಮನಿ ಇಲ್ಲ ಅವ್ರಿಗೆಲ್ಲ ಫ್ಲಾಟ್ ಹಾಕ್ಸಿ ಮನಿ ಕಟ್ಸ್ಕೊಡೋಣ. ನಮ್ಮೂರ್ ದರ್ಬಾಲ್ ಮಲ್ಕೊಂಡವನ್ಗೆ ಒಂದ್ ಮನಿ ಕಟ್ಸ್ಕೊಡೋಣ. ಅಂದಾಗ ಮಾತ್ರ ನಮ್ಮೂರ್ ಉದ್ಧಾರ ಆಕತಿ. ಇಲ್ಲ ಅಂದ್ರ ನಮ್ಮೂರ್ ಉದ್ಧಾರ ಆಗಲ್ಲ, ಏನಂತೀರಾ? ನೋಡ್ರಪ್ಪ, ಈ ಸರಿ ಪಂಚಾಯತಿಗೆ ಪಟ್ಟಿ ಮಾಡ್ಕೊಡೋಣ. ಅವರು ಮನೆ ಕಟ್ಸ್ಕೊಟ್ರೆ ಚಲೋ ಐತಿ, ಇಲ್ಲ ಅಂದ್ರೆ ನಾವೇ ಪಟ್ಟಿ ಮಾಡಿ ಮನೆ ಕಟ್ಸ್ಕೊಡೋಣ, ಏನಂತೀರಾ? ಮನೆ ಮಂಚಮ್ಮಂಗೆ